ಏನು ಹೆಸರಿದೆ ಟೈಗರ್ ಗಾಯ್ಸ್, ಇದು ಎಷ್ಟು ದೊಡ್ಡದಿದೆ ಅಂದರೆ ಮೀನಂತ ಗೊತ್ತಿಲ್ಲ, ಇಷ್ಟು ದೊಡ್ಡದಿದೆ. ಅಣ್ಣ ಎಷ್ಟು ಕೆ ಜಿ ಇರ್ಬೋದು ಈ ಮೀನು? ಯಾವುದಿದು ಮೀನು ಅಣ್ಣ? ಗಾಯ್ಸ್ ನೋಡಿ ಎಷ್ಟು ಉದ್ದ ಇದೆ ಅಂತ ಹೇಳಿ. ಹೆಚ್ಚು ಕಮ್ಮಿ ಒಂದು 4 ರಿಂದ 5 ಅಡಿ ಉದ್ದ ಇರ್ಬೋದು ಇದು. ಈ ಬೋಟ್ ಎಷ್ಟು ದಿನ ಆಯ್ತು ಸಮುದ್ರಕ್ಕೆ ಹೋಗಿ? ನಮ್ದು 12 ದಿನ ಆಯ್ತು. 12 ದಿನಕ್ಕೆ ಒಮ್ಮೆ ಬಂದಿಲ್ಲ. ಮತ್ತೆ ಯಾವಾಗ ವಾಪಸ್? ನಾಳೆ ಬೇರೆ. ನೋಡಿ ನಿಮಗೆ ಯಾವ್ಯಾವ ಥರ ಮೀನು ಬೇಕು ನೋಡಿ, ಎಲ್ಲ ಹರಾಜು ಮಾಡ್ತಿದ್ದಾರೆ. ಈ ಬೋಟು ಸಮುದ್ರದಿಂದ ಯಾವಾಗ ಬಂದಿದೆ? ಎಷ್ಟು ಟೈಮ್ ಆಯ್ತು ಹೋಗಿ ಬರ್ಲಿಕ್ಕೆ? 15 ದಿವಸ ಆಯ್ತು. ನಿಮಗೆ 15 ದಿವಸ? 15 ದಿವಸ. ಎಷ್ಟು ಟನ್ ಮೀನು ಹಿಡಿದ್ರಿ ಈಗ? ಒಂದು 10 ಟನ್ ಮೀನು ಇರ್ಬೋದು. 10 ಟನ್. ಎಷ್ಟು ರೂಪಾಯಿಗೆ ಸೇಲ್ ಆಗ್ಬೋದು ಆವರೇಜ್? ಇದು ಆವರೇಜ್ ಒಂದು 8 ಲಕ್ಷ ಆಗ್ಬೋದು. ಐಸ್ ಫಿಲ್ ಮಾಡಿಬಿಟ್ಟು ತಿರ್ಗಾ ಅದಕ್ಕೆ ಒಂದೊಂದು ಜಾತಿ ಮೀನ ಒಂದೊಂದು ಕಡೆ ಹಾಕ್ತಾರೆ. ಇದೆಲ್ಲ ಸತಿ ಖಾಲಿಯಾಗಿದೆ ಈಗ. ಧಕ್ಕೆ ಹೋಗಿ ಬಂದು ತಿರ್ಗಾ ಇಲ್ಲಿಂದ ಮುರುಡೇಶ್ವರ ಹೋಗೋಣ ಅಂತ ಪ್ಲ್ಯಾನು. ಸೊ ಎಲ್ಲರೂ ರೆಡಿಯಾಗಿದ್ದೀವಿ. ಗುಡ್ ಮಾರ್ನಿಂಗ್ ಗೈಸ್. ಇನ್ನೊಬ್ರು ಅಲ್ಲಿದ್ದಾರೆ, ಹೆಣ ಬಿದ್ದಂಗೆ ಬಿದ್ದವ್ರೆ. ಗೇಟ್ ಇದೆ ಅಲ್ಲ, ಆ ಕಡೆ ಹೋಗೋದಾ? ಇಲ್ಲೂ ಟಿಕೆಟ್ ಚಾರ್ಜ್ ಕೊಡಬೇಕಾ ಬೈಕಿಗೆ? 10 ರೂಪಾಯಿ ಒಂದು ಬೈಕಿಗೆ. ಇದೆಲ್ಲ ಐಸು ಥರಂಥ ವೆಹಿಕಲ್ಗಳಿದು. ಕಂಪ್ಲೀಟಾಗಿ ಇದ್ರ ಸೀನ್ ಏನಂತ ಹೇಳಿ ಹೋಗ್ಬಿಟ್ಟು ಮಾತಾಡ್ತೀನಿ ಬನ್ನಿ. ಇದೆಲ್ಲ ಯಾವ ಸೀನು ಯಾವ ಥರ ಅಂತೇಳಿ, ಇಲ್ಲಿ ಪ್ರಪಂಚ ಹೆಂಗೆ ಅಂತೇಳಿ ನಾನು ನಿಮಗೆ ಮುಂದೆ ಹೇಳ್ತೀನಿ ಬನ್ನಿ. ಗಾಯ್ಸ್ ಇಲ್ಲಿ ನೋಡಿ, ನಮ್ಮೂರು ಸೈಡೆಲ್ಲ ಇಷ್ಟೊತ್ತಿಗೆ ಯಾರೂ ಎದ್ದಿರಲ್ಲ. ಬಟ್ ಇಲ್ಲಿ ಪ್ರಪಂಚ ಹೆಂಗೆ ಅಂದರೆ ಬೆಳಗಿನ ಜಾವ ಈಗ ಆಲ್ಮೋಸ್ಟ್ 4:45 4:45 ಹತ್ತತ್ರ ಆಗಿದೆ. ಇಷ್ಟೊತ್ತಿಗೆ ಅರ್ಧ ಜೀವನನೇ ಮುಗ್ದೋಗಿರ್ತದೆ ಅಂಥ ಒಂದು ಜಾಗಕ್ಕೆ ಬಂದಿದ್ದೀವಿ. ಬನ್ನಿ ನಿಮಗೆ ಫಟಾಫಟ ಅಂತೇಳಿ ಎಲ್ಲೆಲ್ಲಿ ಎಂತೆಂಥ ಮೀನು ಸಿಗುತ್ತೆ ಅಂತ ಹೇಳಿ ಹೋಗಿ ಸರ್ಚ್ ಮಾಡೋಣ ಅಂತ. ಸೊ ಸದ್ಯಕ್ಕೆ ಈ ದೊಡ್ಡ ಗಾಡಿ ಎಲ್ಲ ಕಾಣಿಸ್ತಿದ್ದೇನೆ ನಿಮಗೆ. ಈಗ ದೊಡ್ಡ ಕಂಟೈನರ್ಗಳಲ್ಲಿ ಏನೋ ಒಂದು ಐಸ್ನ ಥರಂಥ ಕೆಲಸ ಮಾಡ್ತಾರೆ ನೋಡಿ. ಅಲ್ಲಿ ನೋಡಿ ಮೀನೆಲ್ಲ ಡಂಪ್ ಮಾಡ್ತಿದ್ದಾರೆ ಈಗಲೇ. ಇಲ್ಲಿಂದ ಕಂಪ್ಲೀಟಾಗಿ ಸ್ಟೋರಿ ನಾನು ಅಲ್ಲಿ ಮುಂದೆ ಹೋಗಿ ಮಾತಾಡ್ತೀನಿ ಬನ್ನಿ, ಏನು ಎಂತ ಅಂತೇಳಿ. ಇಲ್ಲೆಲ್ಲ ನೋಡಿ, ಇದೆಲ್ಲ ಇದೆಯಲ್ಲ, ಇದೆಲ್ಲ ಫ್ರೆಶ್ ಮೀನುಗಳು. ಈ ಥರದ್ದು ನಾನಾ ಥರ ಜಾತಿಗಳು ಫಿಶ್ಗಳನ್ನ ಇಲ್ಲಿ ತೊಗೊಂಬರ್ತಾರೆ. ಬನ್ನಿ ನಾನು ಇನ್ನೂ ನಿಮಗೆ ತೋರಿಸ್ತೀನಿ. ನೋಡಿ ಇಲ್ಲೂ ಇದೆ, ನೋಡಿ ಇಲ್ಲೂ ಇದೆ. ನೋಡಿ ನಾನು ನಿಮಗೆ ಹೇಳಿದ್ನಲ್ಲ, ಆ ಗಾಡಿಗಳಲ್ಲಿ ಡಂಪ್ ಮಾಡಿ ಮಾಡೋಂಥ ಕೆಲಸಗಳು. ಸದ್ಯಕ್ಕೆ ಮೀನು ವಾಸನೆ ಮಾತ್ರ ಸರಿ ಬರ್ತದೆ. ತುಂಬ ಕಷ್ಟ. ಸ್ವಲ್ಪ ಹೊತ್ತು ಇಲ್ಲಿ ಇದ್ದು ಆದಮೇಲೆ ಅಡ್ಜಸ್ಟ್ ಆಯ್ತೀವಿ. ನೋಡಿ ನಿಮಗೆ ಯಾವ್ಯಾವ ಥರ ಮೀನು ಬೇಕು ನೋಡಿ, ಎಲ್ಲ ಹರಾಜು ಮಾಡ್ತಿದ್ದಾರೆ. ಮೀನು ತಂದು ನೋಡಿ ಕಾಣಿಸ್ತಿದೆ ನಿಮಗೆ ಯಾವ ಥರ ಮೀನು ಬೇಕು ನೋಡಿ. ಸಮುದ್ರದಿಂದ ಹಿಡ್ಕೊಂಬಂದಿರೋಂಥ ಪ್ರತಿಯೊಂದು ಮೀನುಗಳಲ್ಲಿದೆ. ಎಂತೆಂಥ ಮೀನುಗಳು ಬೇಕು ನೋಡಿ, ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ ನೋಡಿ. ಅಲ್ಲಿ ಸಮುದ್ರದಿಂದ ಹಿಡಿದು ನೈಟ್ ಇಡೀ ಪೂರ್ತಿ ಅಂದರೆ ಆ ಮೀನುಗಳನ್ನ ಆಲ್ಮೋಸ್ಟ್ ವಾರಗಟ್ಟಲೆ ಈ ಸಮುದ್ರದಲ್ಲಿ ಎಲ್ಲೆಲ್ಲ ತುಂಬ ದೂರ ಹೋಗಿ ಅಲ್ಲಿಂದ ಹಿಡ್ಕೊಂಬಂದಿರ್ತಾರೆ. ಅಲ್ಲಿಂದ ಹಿಡ್ಕೊಂಬಂದು ಈ ಮಾರ್ನಿಂಗ್ ಟೈಮಲ್ಲಿ ಹರಾಜು ಮಾಡಿ ಇದನ್ನು ಸೇಲ್ ಮಾಡ್ತಾರೆ ನೋಡಿ. ಅಲ್ಲೆಲ್ಲ ಕಾಣಿಸ್ತಿದ್ದಾರೆ, ಎಲ್ಲ ಬೋಟಿಂಗ್ ಅದೇನೆ. ಅಲ್ಲಿ ಎಲ್ಲ ಕೂಡ ಅದೇನೆ ನೋಡಿ. ಅಲ್ಲಿ ಗಂಟನೂ ಇದೆ. ಇಲ್ಲಿ ತುಂಬ ಅಂದರೆ ತುಂಬ ಹೆಚ್ಚು ಕಮ್ಮಿ ಒಂದು 50 ರಿಂದ 100 ವೆರೈಟಿ ಮೀನುಗಳಿರ್ಬೋದು. ಇಲ್ಲೆಲ್ಲ ನೋಡಿ, ಇದೆಲ್ಲ ಬೇರೆ, ಇದೆಲ್ಲ ಬೇರೆ, ಅದು ಬೇರೆ ಎಲ್ಲ ಕೂಡ ಬೇರೆ ಮೀನು. ಸದ್ಯಕ್ಕೆ ನಮಗೆ ಯಾವ್ದಾದ್ರು ಒಂದು ಬೋಟಿಗೆ ಹೋಗ್ಬಿಟ್ಟು ಅಲ್ಲಿ ಯಾವ ಥರ ಇದು ಮಾಡ್ತಾರೆ ಅಂತ ಹೇಳಿ ಸದ್ಯಕ್ಕೆ ಅಲ್ಲಿ ಹೋಗಿ ನೋಡೋಣ ಅಂತ ಬನ್ನಿ. ನೋಡಿ ಅಲ್ಲಿ ಗಂಟಲು ಇದೆ, ಅಲ್ಲಿ ವೆರೈಟಿ ಮೀನುಗಳಿದೆ. ಅಲ್ಲಿ ನೋಡಿ, ಅಲ್ಲಿ ಲಾಸ್ಟ್ ಎಷ್ಟು ದೂರದ ಗಂಟೆ ಇದೆ ಅಂದರೆ
ಇದೆಲ್ಲ ಬೇರೆ ಬೇರೆ ಜಾತಿ ಮೀನುಗಳು. ಬಾಕ್ಸ್ ತಾಯಿ ರುಚಿರು ಅಲ್ಲಿ ಎತ್ತರ ನೋಡಿ, ಇದೇ ಬೇರೆ ಜಾತಿ ಮೀನುಗಳು. ಇದೇ ಬೇರೆ ಜಾತಿ ಮೀನುಗಳು. ಗೈಸ್ ಇಲ್ಲಿ ನೋಡಿ, ಇದೆಲ್ಲ ಬೇರೆ ಬೇರೆ ಜಾತಿ ಮೀನುಗಳು. ಇದೆಲ್ಲ ಬೇರೆ ಬೇರೆ ಜಾತಿ ಮೀನು ಸರ್, ಯಾವ್ದು ಇದು ಮೀನು? ಮಂಜಲ್ ರಾಣಿ. ಸಮುದ್ರಕ್ಕೆ ಹೋಗಿ ಒಂದು ವಾರ ಆಗಿತ್ತಾ? 10 ದಿನ ಆಯ್ತು. 10 ದಿವಸ. 10 ದಿವಸಕ್ಕೆ ಒಮ್ಮೆ ಬಂದಿತ್ತಾ? ಮತ್ತೆ ಯಾವಾಗ ಹೋಗೋದು ಇದು? ಮತ್ತೆ ಯಾವಾಗ ರಿಟರ್ನ್ ಹೋಗುತ್ತೆ? ಬೆಳಿಗ್ಗೆ ಹೋಗುದು. ನಾಳೆ ಬೆಳಗ್ಗೆ ಹೋಗುತ್ತೆ. ಇಲ್ಲೆಲ್ಲ ನೋಡಿ, ಇದೆಲ್ಲ ಬೇರೆ ಬೇರೆ ಜಾತಿ ಮೀನುಗಳು. ಗಾಯ್ಸ್, ಎಲ್ಲರೂ ಇಲ್ಲಿ ಅವರು ಏನಂತ ಹೇಳಿದ್ರೆ ಆಲ್ಮೋಸ್ಟ್ ತಮಿಳ್ನಾಡಿಂದ ಬಂದು ಏನೋ ಮಾಡೋದು ಕಾಣ್ತದೆ. ತುಂಬ ಕಷ್ಟ. 10 ದಿವಸ ಆಗಿತ್ತಂತೆ ಸಮುದ್ರದ ಒಳಗಡೆ ಹೋಗಿ. 10 ದಿವಸಕ್ಕೆ ಒಂದ್ಸಲಿ ಬಂದಿರೋದು. ಲೆವೆಲ್ ಫೀಲಿಂಗ್ಸ್ ಅಂತ. ಮಾರ್ನಿಂಗು ಇಲ್ಲಿ ಪ್ರಪಂಚ ಹೆಂಗೆ ಅಂದರೆ ಅರ್ಧ ಜೀವನನೇ ಆಗೋಗಿರುತ್ತೆ. ಈ ಟೈಮಿಗೆಲ್ಲ ಅರ್ಧ ಜೀವನನೇ ಆಗೋಗಿರುತ್ತೆ. ಇನ್ಸ್ಟಾಗ್ರಾಮ್ ನೇಮ್ ಟ್ರಾವೆಲ್ ವಿತ್ ರಿಯಾಜ್. ಅರ್ಥ ಆಯ್ತು ಏನೋ ಗೊತ್ತಿಲ್ಲ. ಈ ಬೋಟ್ ಎಷ್ಟು ದಿನ ಆಯ್ತು ಸಮುದ್ರಕ್ಕೆ ಹೋಗಿ? ನಮ್ದು 12 ದಿನ ಆಯ್ತು ಇವತ್ತು. 12 ದಿನಕ್ಕೆ ಒಮ್ಮೆ ಬಂದಿರೋದು. ಮತ್ತೆ ಯಾವಾಗ ವಾಪಸ್ ಹೋಗ್ತದೆ? ನಾಳೆ ಬೆಳಗ್ಗೆ. ನಾಳೆ ನೈಟ್ ಹೋಗ್ತೀವಿ. ಎಷ್ಟು ಟನ್ ಮೀನು ಇಟ್ಕೊಂಡ್ಬರ್ತೀರಿ ಒಂದ್ಸಲಿ? ಹೇಳಲಿಕ್ಕಾಗಲ್ಲ ಅಷ್ಟೊಂದು. ಇಷ್ಟ ಎವರೇಜ್ ಅವರಿಂದ 50 ಅಷ್ಟೇ. ಹೌದಾ? ಈ ಮಾರ್ಕೆಟ್ ಸ್ಪೆಷಲ್ ಏನು? ಎಷ್ಟು ಟೈಮ್ ಆಯ್ತು ಇದು ಮಾರ್ಕೆಟ್ ಓಪನ್ ಆಯ್ತು? ಇದು ಹೇಳಿ ನಮ್ಮ ಅಪ್ಪ ಅಜ್ಜ ಕಾಲದಿಂದ ಆವಾಗಲಿಂದ ಡೈಲಿ ಮಾರ್ಕೆಟ್ ಇಷ್ಟೊತ್ತಿಗೆ ಎಲ್ಲ ಕಂಪ್ಲೀಟ್ ಆಗಿ ನಡೆಯೋದಾ? ಹೆಚ್ಚು ಕಮ್ಮಿ ಎಷ್ಟು ಕೋಟಿ ವ್ಯಾಪಾರ ಆಗ್ಬೋದಿಲ್ಲ ಈ ಮಾರ್ಕೆಟಲ್ಲಿ? ಹೇಳಲಿಕ್ಕಾಗಲ್ಲ, ಅಷ್ಟೇ ಆಗುತ್ತೆ. ಒಂದು ಅಂದಾಜು? ನಮ್ದು ಅಷ್ಟಿಂದ ಅಷ್ಟಿದೆ ಅಂದಾಜು ಗೊತ್ತಿಲ್ಲ. ಹೌದಾ? ₹1 ಕೋಟಿ ಮೇಲೆ ಜಾಸ್ತಿ ವ್ಯವಹಾರ ಒಂದು ದಿವಸ ಜಾಸ್ತಿನೇ ನಡೀತೆ. ನಮ್ಗೆ ಅಂದಾಜು ಸಿಗೋದಷ್ಟು, ನಾವು ಹೇಳೋದಷ್ಟೇ. ಹಾಂ. ಇದೆಲ್ಲ ಬೇರೆ ಜಾತಿ ನೋಡ್ತೀವಿ. ನೋಡಿ, ಇದೆಲ್ಲ ಯಾವ ಮೀನು ಅಂತ ನಾನು ನೋಡೇ ಇಲ್ಲ. ನೋಡಿ, ಅಲ್ಲಿ ಇದೆಲ್ಲ ಇದೆಯಲ್ಲ ಕಂಪ್ಲೀಟಾಗಿ ಬೇರೆ ಬೇರೆ ಜಾತಿ ಮೀನುಗಳು. ಗೈಸ್ ನೋಡಿ ಎಷ್ಟು ಉದ್ದ ಇದೆ ಅಂತ ಹೇಳಿ. ಹೆಚ್ಚು ಕಮ್ಮಿ ಒಂದು 4 ರಿಂದ 5 ಅಡಿ ಉದ್ದ ಇರ್ಬೋದು ಇದು. ಎಷ್ಟು ಕೆಜಿ ಬರ್ಬೋದಣ್ಣ ಇದೊಂದು ಮೀನು? ಸರಿ ಅಂದರೆ ಒಂದು 10 ಕೆಜಿ, 7-8 ಕೆಜಿ. 7-8 ಕೆಜಿ ಬರುತ್ತಾ? ನೋಡಿ ಎಷ್ಟು ದೊಡ್ಡದಿದೆ ಅಂತ. ಅದೇ ಥರ ಇಲ್ಲೆಲ್ಲ ಬಂದು ಇದೆಲ್ಲ ಒಂದು ಜಾತಿಗೆ ಸೇರುತ್ತೆ. ಮತ್ತು ಅಲ್ಲಿದೆಯಲ್ಲ ನೋಡಿ, ಅದೆಲ್ಲ ಬೇರೆ ಜಾತಿ ಬರುತ್ತೆ. ಅದು ಇದೆಲ್ಲ ಇದೆಯಲ್ಲ, ಇದೆಲ್ಲ ಬೇರೆ ಜಾತಿಗೆ ಬರುತ್ತೆ. ಇದೆಲ್ಲ ಬೇರೆ ಜಾತಿ. ಅಣ್ಣ, ಯಾವ ಮೀನು ಇದು? ಹೋಗ್ಬಿಡಿ. ಗೇದರ್. ಇದು ಇದೆಲ್ಲ ಆಲ್ಮೋಸ್ಟ್ ನೋಡಿರ್ತೀರಾ. ಯಾವ ಥರ ಅಂತ ಹೇಳಿದ್ರೆ, ಇವರು ಒಂದು ಲಾಟ್ರಿ ಹೊಡೆದಂಗೆ ಹೋಗಿ ಎಷ್ಟು ದಿನ ಆಗುತ್ತೆ ಬರೋದು, ಅದು ಇವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೀನುಗಳು ಎಷ್ಟು ಸಿಗ್ತದೆ, ಎಲ್ಲಿ ಸಿಗ್ತದೆ ಅನ್ನೋದನ್ನ. ನಿಮ್ಮ ಹೆಸರು? ನಮ್ಮ ಹೆಸರು ಪಡಿಯಪ್ಪ ಅಂತ. ಹೌದಾ? ಇದು ಈ ಬೋಟು ಸಮುದ್ರದಿಂದ ಯಾವಾಗ ಬಂದಿದೆ? ಎಷ್ಟು ಟೈಮ್ ಆಯ್ತು ಹೋಗಿ ಬರ್ಲಿಕ್ಕೆ 15 ದಿವಸ ಆಯ್ತು. ನಿಮಗೆ 15 ದಿವಸ? 15 ದಿವಸ. ಎಷ್ಟು ಟನ್ ಮೀನು ಹಿಡಿದ್ರಿ ಈಗ? ಒಂದು 10 ಟನ್ ಮೀನು ಇರ್ಬೋದು. 10 ಟನ್. ಎಷ್ಟು ರೂಪಾಯಿಗೆ ಸೇಲ್ ಆಗ್ಬೋದು ಅವರೇಜ್? ಇದು ಅವರೇಜ್ ಒಂದು 8 ಲಕ್ಷ ಆಗ್ಬೋದು. 8 ಲಕ್ಷಕ್ಕೆ. ಓಕೆ. ಈ ಮಾರ್ಕೆಟ್ ಓಪನ್ ಆಗಿ ಎಷ್ಟು ಟೈಮ್ ಆಯ್ತು? ಮಾರ್ಕೆಟ್ 2:30ಗೆ ಓಪನ್ ಆಗ್ತದೆ. ಹೌದಾ? ನೈಟ್ ಮತ್ತೆ ಕ್ಲೋಸ್ ಆಗೋದು? ಕ್ಲೋಸ್ ಆಗೋದು ಒಂದು ಸಾಯಂಕಾಲ ಒಂದು 4 ಗಂಟೆ 5 ಗಂಟೆಗೆ ಕ್ಲೋಸ್ ಆಗ್ತದೆ. ಮತ್ತೆ ಈ ಶಿಪ್ನ ಮತ್ತೆ ಸಮುದ್ರಕ್ಕೆ ಯಾವ ತರ? ಸಮುದ್ರಕ್ಕೆ ರಾತ್ರಿ ಹೋಗ್ತದೆ. ರಾತ್ರಿ ಒಂದು 7 ಗಂಟೆ 8 ಗಂಟೆಗೆ ರಾತ್ರಿ ಹೋಗ್ತದೆ. ಮತ್ತೆ ಬರೋದು ಎಷ್ಟು ದಿನ ಅಂತ ಹೇಳಂಗಿಲ್ವಾ? ಎಷ್ಟು ದಿನ ಅಂತ ಹೇಳಿಕ್ಕೆ ಮೀನು ಯಾವಾಗ ಸಿಗುತ್ತೆ? ಯಾವಾಗ ಸಿಗ್ತದೆ ಅವಾಗ ಬರ್ತದೆ ಒಳಗಡೆ. ಓಕೆ. ಇಲ್ಲಿ ಎಷ್ಟು ತರ ಜಾತಿ ಮೀನಿದೆ? ಇದು ಇಲ್ಲೊಂದು 7-8 ಜಾತಿ ಮೀನು ಉಂಟು. ಒಂದೊಂದು ಕಂಟೈನರ್ ಅಲ್ಲಿ ಒಂದೊಂದು ಸಪ್ರೇಟ್ ಹಾಕಿಟ್ಟಿರ್ತದೆ ಎಲ್ಲ ಮೀನು. ಓಕೆ. ಇದು ಮೀನು ಇದು ಕಪ್ಪೆ ಫಿಶ್ ಅಂತ. ಇದು ಕಪ್ಪೆ ಫಿಶ್. ಇದು ಎಕ್ಸ್ಪೋರ್ಟ್ ಆಗುತ್ತೆ, ಚೈನಾ ಎಕ್ಸ್ಪೋರ್ಟ್. ಇದೆಲ್ಲ ಔಟ್ ಸೈಡಿಗೆ ಹೋಗೋದು? ಔಷಧ ಅಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಚೈನಾಗೆ. ಇದೆಲ್ಲ ಆಲ್ಮೋಸ್ಟ್ ಎಲ್ಲಿಗೆ ಜಾಸ್ತಿ ಹೊರಗಡೆ ಎಲ್ಲ ಇದೆಲ್ಲ ಹೊರಗಡೆ ಹೋಗುದು. ಇಲ್ಲಿ ಯಾರು ತಿನ್ನೋದಿಲ್ಲ ಈ ಮೀನು. ಜಾಸ್ತಿಯಾಗಿ ಎಕ್ಸ್ಪೋರ್ಟೇ ಆಗುದು ಈ ಮೀನು. ಓಕೆ. ಜಾಸ್ತಿ ಅಂದ್ರೆ ಹೊರಗಡೆಯಿಂದ ಯಾವ ದೇಶಕ್ಕೆಲ್ಲ ಹೋಗುತ್ತೆ? ಎಲ್ಲ ಕಡೆ ಹೋಗುತ್ತೆ. ಎಲ್ಲ ಕಡೆ ಚೈನಾ, ನೇಪಾಳಿ, ಮತ್ತೆ ಆ ಸೈಡ್ ಹೊರಗೆ ಸೌದಿ ಅರೇಬಿಯಾ ಆ ಸೈಡ್ ಎಲ್ಲ ಹೋಗ್ತದೆ ಓಕೆ. ಈ ಮೀನು
ಇದು ಇದು ಅರಣ್ಯ ಇದು 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 ಆಗ್ತದೆ ಹೌದಾ? ಎಂತ ರಾಸ ಗೊಬ್ಬರ ಅಂತ ಹೇಳ್ತಾರಲ್ಲ, ಹಾ, ಹಾ, ಹಾ. ಅದು ಆಗೋದು ಇದಕ್ಕೆ ಹೋಗುತ್ತಾ? ಅದಕ್ಕೆ ಹೋಗುದು. ಓಕೆ, ಮತ್ತೆ ಈ ಮೀನಣ್ಣ? ಇದೆಲ್ಲ ಇದು ಆಗ್ತದೆ, ಇದು ಒಂದೊಂದು ಔಷಧಿವೆಲ್ಲ ಹೋಗ್ತದೆ ಈ ಮೀನೆಲ್ಲ. ಎಲ್ಲ ಪ್ರತಿಯೊಂದು ಇದೆಲ್ಲ ಫ್ಯಾಕ್ಟ್ರಿ ಹೋಗು ಮೀನು ಇದೆಲ್ಲ. ಇದೆಲ್ಲ ಇದು ಬೋಂಡಸ್, ಇದು ಸಹ ಎಕ್ಸ್ಪರ್ಟ್ ಮೀನು. ಇದು ಪದಾರ್ಥಕ್ಕಂತ ಇದು ಸಾರಿಗಂತ ಇಟ್ಟಿದೆ. ಹೌದಾ? ಹಾ. ಮತ್ತೆ ಈ ಮೀನು ಯಾವ್ದಣ್ಣ ಇದು? ಇದು ಮುರ್ಮೀನ್ ಅಂತ ಇದು ತಿಂತಾರ? ಇದು ತಿನ್ಲಿಕ್ಕೆ ಇದು ಮಂಗಳೂರಲ್ಲಿ ಫೇಮಸ್ ಇದು ಈ ಮೀನ್ ಈ ಜಾಸ್ತಿ. ಮೀನಾ? ಎಂತ ಹೆಸರು ಇದು? ಮುರ್ಮೀನು. ಮುರ್ಮೀನು. ಹಾ. Guys, ನೋಡಿ ಯಾವ ತರ ಇದೆ ಅಂತ ಹೇಳಿ. ಹಾ. ಕ್ರೇಜಿ ಸಖತ್ತಾಗಿದೆ ಮಾತ್ರ. ಇದು ಐಸ್ ಇದು. ಗೈಸ್ ನಾನು ಐಸ್ 500 ಐಸ್ ಹಾಕ್ತಾರೆ ಹೋಗುವಾಗ. 500 ಅಂದ್ರೆ ಯಾವ ತರ? 500 ಒಂದು ಬ್ಲಾಕ್ ಅಂತ ಬರ್ತದೆ. ಹಾ, ಬ್ಲಾಕ್ ಹಾ, ಹಾ. 500 ಬ್ಲಾಕ್ ಹಾಕುದು ಒಂದ್ಸಲಿಗೆ? ಒಂದ್ ಸೈಡಿಗೆ. ಓಕೆ. ಹೋಗಿ ಬರ್ಲಿಕ್ಕೆ 500 ಬ್ಲಾಕ್ ಐಸ್ ಬೇಕು. ಅಷ್ಟು ಬೇಕಾ? ಹಾ, ಅಷ್ಟು ಖರ್ಚು ಎಷ್ಟು ಬರ್ಬೋದಣ್ಣ ಒಂದ್ಸಲಿ? ಖರ್ಚು ಅಂದ್ರೆ ಒಂದು 5 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಡೀಸೆಲ್, ಐಸ್, ಅವ್ರಿಗೆ ರೇಷನ್ ಅಂದ್ರೆ 10 ದಿವಸಕ್ಕೆ ಒಂದು 5 ಲಕ್ಷ ಆಗುತ್ತೆ. 5 ಲಕ್ಷ ಖರ್ಚಾಗ್ತದೆ ಅವ್ರಿಗೆ. ಅನ್ಬಿಲೀವೇಬಲ್. ಸೊ ಗೈಸ್, ಸದ್ಯಕ್ಕೆ ಈ ಕಂಟೈನರ್ ಎಲ್ಲ ಖಾಲಿ ಇದೆ. ಇಲ್ಲಿ ಮೀನ್ ಇತ್ತು, ಈಗ ಖಾಲಿ ಆಯ್ತಲ್ಲ. ಓಕೆ ಓಕೆ. ಆ ಕಡೆ ಬಂದ್ರೆ ಹಿಂದ್ಗಡೆ ಬನ್ನಿ. ನೋಡಿ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಇಲ್ಲೂ ಖಾಲಿ ಆಗಿದೆ. ನೋಡಿ ಇಲ್ಲಿ ಮೀನಿದೆ, ಇಲ್ಲಿ ಬೇರೆ ಬೇರೆ ಇದೆ. ಯಾವ್ದಾರ? ಆಕ್ಟೋಪಸ್. ಹಾಂ, ಇದೆಲ್ಲ ಔಟ್ ಸೈಡಿಗೆ ಇಂಪೋರ್ಟ್ ಆಗೋದಲ್ಲ. ಓಕೆ ಓಕೆ. ಬಸ್ ಇಲ್ಲಿ ನೋಡಿ ಇಲ್ಲೆಲ್ಲ ಕ್ರಾಬ್ ಇದೆ. ಇದೆಲ್ಲ ಬೇರೆ ಬೇರೆ ಯಾವ್ದಾರ ಫ್ಯಾಕ್ಟ್ರಿಗೆ ಹೋಗು ಮೀನು. ಇದಾ? ಇದು ಫ್ಯಾಕ್ಟ್ರಿಗೆ ಪುಚ್ಚಕ್ಕೆ ಓಕೆ ಓಕೆ. ಎಲ್ಲ ಫ್ಯಾಕ್ಟ್ರಿಗೆ ಹೋಗು. ಓಕೆ ಓಕೆ. ಇದೆಲ್ಲ ಅದೇ ಸೇಮ್ ಈ ಮೀನೆಲ್ಲ ಹಾಂ ಹಾಂ ಹಾಂ. ಪುಚ್ಚಕ್ಕೆ ಹೋಗುವ ಮೀನು. ಓಕೆ. ನಾನು ನಿಮಗೆ ಅಲ್ಲಿಂದ ಮೇಲೆ ಹೇಳಿದ್ನಲ್ಲ, ಇದು ಯಾವ ಥರ ರೂಮ್ ಅಂದರೆ ಇದು ಒಂಥರ ಸ್ಟೋರ್ ರೂಮ್ ಇದ್ದಂಗೆ. ಸ್ಟೋರ್ ಅಂತ ಹೇಳಿದರೆ ಅಲ್ಲಿ ಸಮುದ್ರದಲ್ಲಿ ಹಿಡಿಯೋ ಮೀನು ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಇದೆಯಲ್ಲ, ಇದೆಲ್ಲ ಒಂದೊಂದು ಡೋರ್ ಥರ ಐಸ್ ಫಿಲ್ ಮಾಡ್ತಾರೆ. ಈ ಥರ ನೋಡಿ, ಈ ಥರ ಐಸ್ ಫಿಲ್ ಮಾಡಿಬಿಟ್ಟು ತಿರ್ಗಾ ಅದಕ್ಕೆ ಒಂದೊಂದು ಜಾತಿ ಮೀನ ಒಂದೊಂದು ಕಡೆ ಹಾಕ್ತಾರೆ. ಇದೆಲ್ಲ ಸದ್ಯಕ್ಕೆ ಖಾಲಿಯಾಗಿದೆ ಈಗ. ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಇದೆಯಲ್ಲ ಈ ಥರ. ಸೊ ಸದ್ಯಕ್ಕೆ ಇಲ್ಲಿ ಹೆವಿ ಕೋಲ್ಡ್ ಹೊಡಿತಿದೆ. ಎಷ್ಟು ಕೋಲ್ಡು, ಅದ್ರ ಜೊತೆಗೆ ಎಷ್ಟು ಸ್ಮೆಲ್ ಬರ್ತಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಸ್ಮೆಲ್ ಬರ್ತಿದೆ. ನೋಡಿ ಇಲ್ಲೊಂದು ದೊಡ್ಡ ಮೀನಿದೆ ನೋಡಿ, ಎಷ್ಟು ದೊಡ್ಡದಿದೆ ಅಂತ. ಇಲ್ಲಿ ಜೀವನ ಎಷ್ಟು ಕಷ್ಟ ಅಂದರೆ ಹೇಳಂಗಿಲ್ಲ, ಅಷ್ಟು ಕಷ್ಟ ಇದೆ ಜೀವನ ಮಾತಾಡೋದು. ನೋಡಿ ಏನೋ ಇದಾಗ್ತದೆ ದಡ್ಡ ಅಂತೇಳಿ, ನಂಗೆ ಹೆದರಿಕೆ ಬೇರೆ ಆಗ್ತದೆ, ಎಲ್ಲ ನನ್ನ ತಲೆ ಮೇಲೆ ಬಿದ್ದು ಹೋಗ್ತದೆ ಅಂತೇಳಿ. ಕ್ರೇಜಿ. ಇದನ್ನೆಲ್ಲ ನಾನು ನೋಡೇ ಇಲ್ಲ ಬಿಡಿ ಯಾವ ಥರ ಮೀನು ಅಂತೇಳಿ. ನೋಡಿ ಬೇರೆ 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 ಮೀನು. ಯಾವುದಿದು ಮೀನು? ಮುರ್ಮೀನು. ಕನ್ನಡ ಬರ್ತದೆ. ಯೂಟ್ಯೂಬ್ ವಿಡಿಯೋ ಮಾಡ್ತೀನಿ, ಅದು ಒಳಗಡೆ ಒಂದು ಸ್ವಲ್ಪ ವಿಡಿಯೋ ಮಾಡಲ ಅಂತ. ಮೀನು ಖಾಲಿ ಆಗಿಲ್ಲಲ್ಲ? ಓಕೆ. ಏನು ಹೆಸರಿದೆ? ಟೈಗರ್. ಗಾಯ್ಸ್, ಇದು ಎಷ್ಟು ದೊಡ್ಡದಿದೆ ಅಂದರೆ ಅನ್ಬಿಲೀವಬಲ್. ನೋಡಿ ಎಷ್ಟು ದೊಡ್ಡದಿದೆ ಅಂತ ಹೇಳಿ. ಟ್ರಾವೆಲ್ ವಿತ್ ರಿಯಾಜ್ ಅಂತೇಳಿ. ಟ್ರಾವೆಲ್ ವಿತ್ ರಿಯಾಜ್ ಸಪೋರ್ಟು. ಸಮುದ್ರದಿಂದ ಹೋಗಿ ಎಷ್ಟು ದಿನ ಆದ್ಮೇಲೆ ಬಂದಿರೋದು ಇದು? 11 ದಿವಸ ಆಯ್ತಾ? ಮತ್ತೆ ಯಾವ ರಿಟರ್ನ್ ಆಗ್ತದೆ ಇದು? ಇವತ್ತು ನೈಟೇ ಹೋಗ್ತದಾ? 11 ದಿವಸಕ್ಕೊಮ್ಮೆ ಬರೋದಾ? ಮೀನು ಸಿಕ್ಕದೆ ಯಾವ ಥರ ಇದು ಬರೋದು? ಮೀನು ಸಿಕ್ಕರೆ ಮೊದಲೇ ಬರ್ತೇವೆ. ಎಷ್ಟು ದಿನಕ್ಕೆ ಮೀನು ಸಿಗುತ್ತೆ ಅಷ್ಟು ದಿನಕ್ಕೆ ವಾಪಸ್ ಆಗ್ತೀರಾ? ಅಂದರೆ ಇಷ್ಟು ದಿನ ಅಂತ ಎಷ್ಟು ದಿವಸ ಅಂತ ಐಸ್ ಖಾಲಿ ಆಗ್ತದಲ್ಲ, 400 ಬ್ಲಾಕ್ ಐಸ್ ಖಾಲಿ ಆದ ಕೂಡ ಬರೋದೇ. ಐಸ್ ಖಾಲಿ ಆದಮೇಲೆ ದಿನ ಸಿಗುತ್ತೆ ಮೀನು? ದಿನ ಒಂದ್ಸಲಿ ಹೋದ್ರೆ ಫುಲ್ ಬಾಗೆ ಬರೋದು. ಒಂದ್ಸಲಿ ಹೋದ್ರೆ ಎಷ್ಟು ಲಕ್ಷದ ಮೀನ ವಾಪಸ್ ತಗೊಂಡ್ಬರ್ತೀವಿ? ಇಲ್ಲಿ ರೇಟ್ ಲೆಕ್ಕ ಬರೋದು. ಒಂದು ಎವರೇಜ್ ಒಂದು 6, 5, 7, 8 ಈ ಥರ. ಒಂದು ಎವರೇಜ್ ಒಂದು 5 ಲಕ್ಷದ ಮೇಲೆ ಒಂದ್ಸಲಿ ಹೋದ್ರೆ. ಓಕೆ ಓಕೆ. ಈ ಮಾರ್ಕೆಟ್ ಎಷ್ಟು ದಿನ ಆಯ್ತು ಓಪನ್? ಇಲ್ಲ, ಮಂಗಳೂರು. ಎಷ್ಟು ವರ್ಷ ಆಯ್ತು? ಎಷ್ಟು ವರ್ಷ ಆಯ್ತು? ತುಂಬ ವರ್ಷ ಅಂದರೆ ನಾವು ಹುಟ್ಟುವುದರಿಂದ ಮೊದಲು. ಹೌದಾ? ಇದು ಸಾಧಾರಣ 100 ವರ್ಷ ಮೇಲೆ ಉಂಟು, ವ್ಯತ್ಯಾಸ ಉಂಟು.
ರಾತ್ನವರಲ್ಲಿ ಇಲ್ಲಿ ದುಡಿತಾ ಇದ್ದೀನಿ. ಸೊ ಗೈಸ್, ಈಗ ನಾನು ಸದ್ಯಕ್ಕೆ ಒಳಗಡೆ ಹೋಗ್ತೀನಿ. ಒಳಗಡೆ ಹೋಗಿ ಯಾವ ಥರ ಮೀನು ಎಷ್ಟಿದೆ ಅಂತೇಳಿ ಒಳಗಡೆ ನಿಮಗೆ ತೋರಿಸಿ. ಬನ್ನಿ ಹೋಗೋಣ. ಗೈಸ್, ಇಲ್ಲಿ ನೋಡಿ, ನಾನು ಇದ್ರಲ್ಲಿ ನಿಮಗೆ ತೋರಿಸ್ದೆ. ಇಲ್ಲೆಲ್ಲ ಖಾಲಿ ಆಗಿತ್ತು, ಇಲ್ಲೆಲ್ಲ ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ. ನೋಡಿ, ಇಲ್ಲಿದೆ ನೋಡಿ, ಇದೆಲ್ಲ ಬೇರೆ ಬೇರೆ ಮೀನು. ನೋಡಿ ಎಷ್ಟು ಕೋಲ್ಡ್ ಆಗ್ತಿದೆ ಅಂದರೆ ತುಂಬಾ ತುಂಬ ಕೋಲ್ಡ್ ಆಗ್ತಿದೆ. ಜೊತೆಗೆ ಸ್ಮೆಲ್ಲು, ಹೆವಿ ಸ್ಮೆಲ್ ಹೊಡ್ತಿದೆ. ಇಲ್ಲೆಲ್ಲ ನನ್ನ ಕೈಲಿ ಆಗ್ತಾಯಿಲ್ಲ. ಫಸ್ಟ್ ಇಲ್ಲಿಂದ ಹೋಗೋಣಂತೆ, ಬನ್ನಿ. ಗೈಸ್, ಇದು ನೋಡಿ, ಯಾವುದೋ ಮೀನು ಫುಲ್ ಹಸಿರು ಕಲರ್ ಇದೆ. ನೋಡಿ, ಫುಲ್ಲು ಗ್ರೀನ್ ಕಲರ್ ಆಗಿದೆ. ಇದು ಯಾವ ಮೀನು ಅಂತ ನನಗೆ ಗೊತ್ತಿಲ್ಲ. ಇದು ಮುರ್ಮೀನ್ ಅಂತ. ನಾವಿವತ್ತು ಬಂದಿದ್ದೀವಿ ಮಂಗಳೂರು ಟ್ರೆಕಿಂಗ್. ಥ್ಯಾಂಕ್ ಯು. ಯಾ ಎಲ್ಲ ಕ್ರಾಬ್ ಗೈಸ್, ವೆರೈಟಿ ಇದೆ. ಎಲ್ಲ ಕಂಪ್ಲೀಟಾಗಿ ಬೇರೆ ಬೇರೆ ಜಾತಿ ಮೀನುಗಳು. ಹಿಂಗೆ ಹೋಗ್ತಾ ಇದ್ದು 1 ಕಿಲೋಮೀಟ್ರ್ ದೂರದಿಂದ ಯಾವ್ದು ಬೇಕಾ? ತೆಗಿರಿ, ಮಾತಾಡಿ. ಯಾವ್ದು ಮಾತಾಡ್ಲಿಕ್ಕೆ ಉಂಟು? ತೆಗಿರಿ. ಬೇಡ, ಮೀನು ಬೇಡ, ಮೀನು ಬೇಕು. ಟ್ರಾವೆಲಿಂಗ್ ಬಂದಿರೋದು, ಮೀನು ಊರಿಗೆ ತಗೋಗ್ಬೇಕು. ತೊಟ್ಟಿಲ್ಲ, ಕವರ್ ಇಲ್ಲ ನಿಮ್ಮ ಹತ್ರ? ಹೋಟೆಲ್ ತಗೋಂಗೆ ಮಾಡಿರ್ತೀವಿ. ಆಯ್ತು, ಇವಳು ಇಲ್ಲಿ ಕಂಪ್ಲೀಟಾಗಿ ಬೇರೆ ಬೇರೆ ಜಾತಿ ಕ್ರಾಬ್ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಗೈಸ್, ಈ ಕ್ರಾಬ್ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಕ್ರೇಜಿ ಮಾತ್ರ. ಅಲ್ಲಿ ಯಾವುದೋ ಬೇರೆ ಮೀನಿದೆ. ಅದು ಯಾವ ಮೀನು ಅಂತ ನನಗೆ ಗೊತ್ತಿಲ್ಲ. ನೋಡಿ, ಇಲ್ಲಿ ಯಾವುದರಿಂದ ಬೇರೆ ಬೇರೆ ಮೀನಿದೆ. ಬೇಜನ್ ಸುಮಾರು ದೊಡ್ಡದು. ಯಾವ ಮೀನು ಅಂತ ಗೊತ್ತಿಲ್ಲ. ಅಣ್ಣ, ಯಾವ ಮೀನು ಅಣ್ಣ ಇದು? ಲೆದರ್ ಸ್ಕಿನ್. ಈ ಮೀನು ನೋಡಿ, ಹೆಚ್ಚಿಗೆ ಮೇಲೆ 4ರಿಂದ 5 ಇದೆ. ಇದೆಂತ ಕಮ್ಮಿ ಗೈಸ್, ಇದು ಶಾರ್ಕ್ ಎಂದು ಮರಿಯುತ್ತೆ. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ನೋಡಿ ಎಷ್ಟು ದೊಡ್ಡದಿದೆ ಅಂತೇಳಿ. ನೋಡಿ ಎಷ್ಟು ದೊಡ್ಡದಿದೆ. ಇದೆಲ್ಲ ಆಲ್ಮೋಸ್ಟ್ ಕಟ್ಟಿಂಗ್ ಮಾಡಿ ಸೇಲ್ ಮಾಡ್ತಿರೋದು ಕಾಣ್ತದೆ. ತುಂಬ ದೊಡ್ಡದು, ಆಲ್ಮೋಸ್ಟ್ ಕಟ್ ಮಾಡಿದ್ದಾರೆ ಅವರು. ಇದು ಕ್ಲಿಕ್ ಆಗಿ ಅಡ್ಡ ಬೇಕಾ? ತೆಗೆದಿದ್ದೀನಿ. ಸಂಜೆ 24 ನೋಡಿ, ಇದು ಯಾವುದು ಅಂತ. ಯಾವ ಮೀನು ಅಂತ ಗೊತ್ತಿಲ್ಲ. ಇಷ್ಟು ದೊಡ್ಡದು. ಅಣ್ಣ, ಎಷ್ಟು ಕೆಜಿ ಇರ್ಬೋದು ಈ ಮೀನು? 70 kg. ಎಷ್ಟು ಕೆಜಿ ಇದೆ? 70 kg ಉಂಟಾ? ಕಿಲೋ 80 ಕಿಲೋ 70 ಕೆಜಿ ಇದೆ ಅಂತೆ ಮೀನು ಇದು. ಪನಗುರಿಯಲ್ಲಿ ಮಡಲಲ್ಲ, ಕಟ್ಟೋ ಕಡ ಚಿಲ್ಲರ ಇದೆ. हम लोग मछली बनाता है, मद्रास जाता है, मद्रास।
ಇದಕ್ಕೆ ಹೌ ಈಸ್ ಫೀಲಿಂಗ್? ಕ್ರೇಜಿ ಹೆವಿ ಕೋಲ್ಡ್ ಇದೆ. ಆಶಿ ಹೇಗಿದೆ? ಸೂಪರ್ ವಿಸಿಟ್ ಮಾಡಿ ಚೆನ್ನಾಗಿದೆ ಎಲ್ಲ ಸುತ್ತಾಡ ಇವಾಗ ನೋಡಿ ಒಂದೊಂದೇ ಕಲರ್ ಆಗ್ತಾ ಇದೆ. ಈಗ ನಮ್ಮ ಕರ್ನಾಟಕ ಮ್ಯಾಪಿನ ಕಲರ್ ಆಗಿದೆ.